ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ನಾನು ಸೂಪರ್ ಮುಗೀತು ಫ್ರೆಂಡ್ಸ್. ನೆನೆ ಒಂದಿನ ಖುಷಿಯಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡಿದೆ. ಮರಿ ಏನು ಸೌಂಡ್ ಮಾಡಲ್ಲ ಅಂದರೆ ರಾತ್ರೆಲ್ಲ ಗೋಳಾಡ್ತೈತೆ ಫ್ರೆಂಡ್ಸ್ ತಮ್ಮ ಪಕ್ಕ ಮಲ್ಕೊಳ್ಳೋಕ್ಕೆ. ಇವಾಗ ನೋಡ್ರಿ ಹೆಂಗೆ ಆಟ ಆಡ್ಕೊಂಡು ಬಿದ್ದವ, ನಿದ್ದೆ ಹಾಳು ಮಾಡ್ಬಿಟ್ಟು. ಹಿಂಗೆ ಬೈಲುಗಳಲ್ಲಿ ಕರ್ಕೊಬಂದು ಇವನ್ನ ಬಿಡಬೇಕು, ಅವಾಗ ಸಮಾಧಾನವಾಗಿ ಇರ್ತಾನೆ. ಮನೆಯೊಳಗಿದ್ರೆ ಆಗಲ್ಲ. ಹಸು ಹುಲ್ ಮೇಯೋದು ನೋಡ್ಬಿಟ್ಟು ಇವನು ಮೇಯ್ತವನೆ. ಎಲ್ಲ ಬುದ್ಧಿ ಐತೆ, ರಾತ್ರಿಯಲ್ಲಿ ಮಾತ್ರ ನಿದ್ದೆ ಮಾಡೋಕ್ಕಾಗಲ್ಲ. ತಾಮಗೂ ಕೊಡ್ಬಾರ್ದು ಕಾಟ ಕೊಟ್ಟು ಅವನು ಅದೆಲ್ಲ ಊರೇ ಬಿಟ್ಟು ಹೋದ್ನೇನೋ. ಹಿಂಗೆ ಬೈಲಲ್ಲಿ ಬಿಟ್ಬಿಟ್ಟು ನಾವು ನೋಡ್ಕೊಂಡು ನಿಂತ್ಕೋಬೇಕು ಫ್ರೆಂಡ್ಸ್, ಅವಾಗ ಸುಮ್ಮನೆ ಇರ್ತಾನೆ. ಮನೆಗೆ ಕರ್ಕೊಂಡು ಹೋಗಂಗಿಲ್ಲ, ನಾವು ಬೇರೆ ಕೆಲಸ ಮಾಡೋಂಗಿಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು? 7 ಗಂಟೆ ಫ್ರೆಂಡ್ಸ್ ಟೈಮು. ಅಪ್ಪಿ ನಾನು ಹೋಗ್ತೀನಿ, ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಬಾಯ್ ಬಾಯ್ ಟಾಟಾ. ತಲೆನೋವು ಬಂತು ಇಬ್ಬರತ್ರ. ತಾಮಗೂ ಇಷ್ಟು ಕಾಟ ಕೊಟ್ಟಿಲ್ಲಪ್ಪ ಲೈಫಲ್ಲಿ. ಓಕೆ ಫ್ರೆಂಡ್ಸ್, ಇವತ್ತು ರಾಯರ್ವಾರ. ಬೆಳಗ್ಗೆ ನಾನು ಪೂಜೆ ಮಾಡಿಬಿಟ್ಟೆ ಆಮೇಲೆ ಅಡುಗೆಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಎಷ್ಟೊಂದು ಸೌದೆಗಳು ಗರಿಗಳೆಲ್ಲ ಇದ್ದಾವೆ. ಯಾರು ಹಾಕಿದ್ದೋ ಏನೋ, ಸೈಲೆಂಟಾಗಿ ಎತ್ಕೊಂಡು ನೀರು ಕಾಯಿಸ್ಕೊತಾ ಇರಬೇಕಷ್ಟೇ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಇವತ್ತು ರಾಯರು ಹುಟ್ಟಿದ್ದಿನ. ಬೆಳಗ್ಗೆನೆ ಪೂಜೆ ಮುಗಿಸ್ಕೊಬಿಡ್ಬೇಕು ಅಂದ್ಬಿಟ್ಟು ಬೆಳಗ್ಗೆ ಹಾಸಿಗೆನೇ ಎತ್ತದಿರ ಬಾಗಿಲು ಕೆಲಸಕ್ಕೆ ಇಳಿದಿದ್ದೀನಿ ಫ್ರೆಂಡ್ಸ್. ಹಾಸಿಗೆ ಎತ್ತೋದು ಯಾವತ್ತಿದ್ರು ಗಂಡನ ಕೆಲಸ ಅಂತ ಅಂದ್ಬಿಟ್ಟು ರಂಗೋಲಿ ಹಾಕಿರ್ತೀವಲ್ಲ ಫ್ರೆಂಡ್ಸ್, ರಂಗೋಲಿ ಪುಡಿನ ಅಲ್ಲೇ ಗುಡಿಸಿ ಎತ್ಕೊಳ್ತೀನಿ ನಾನು. ಯಾಕಂದ್ರೆ 1/4 kg ರಂಗೋಲಿ ಹಸಿಟ್ಟು ಅಲ್ಲೇ ಇರ್ತೈತೆ. ಗುಡಿಸ್ಕೊಂಡ್ರೆ ಬಾಗಿಲೆಲ್ಲ ಬೆಳ್ಳಗಾಗ್ಬಿಡ್ತೈತೆ. ಸಾರ್ಸಕ್ಕೆ ಬೇರೆ ಸಗಣಿ ಕಲರ್ಫುಲ್ಲಾಗಿಲ್ಲ. ಬೇಸಿಗೆ ಮುಗಿಯೋವರೆಗೂ ನಮಗೆ ಕಲರ್ಫುಲ್ ಗ್ರೀನ್ ಕಲರ್ ಸಗಣಿ ಸಿಗಲ್ಲ ಫ್ರೆಂಡ್ಸ್, ಮಳೆ ಬೀಳೋವರೆಗೂ. ಅದಕ್ಕೆ ನನಗೆ ಸಾರಿಸೋ ಸಗಣಿ ಸಹ ಗ್ರೀನಾಗೇ ಇರಬೇಕು. ಇಲ್ಲಾಂದ್ರೆ ಸಾರಿಸಿನೂ ವೇಸ್ಟೇ, ಬೆಳ್ಳಗೆ ಕಾಣಿಸ್ತಾ ಇರ್ತೈತೆ ಬಾಗಿಲೆಲ್ಲ ಅಂತ ಅಂದ್ಬಿಟ್ಟು ಬಾಗಿಲೆಲ್ಲ ಗುಡಿಸ್ಕೊಂಡು ನೀರು ಹಾಕ್ಬಿಟ್ಟೆ ಆರಾಮಾಗಿ ರಂಗೋಲಿ ಹಾಕೋಬೋದು ಅಂತ ಅಂದ್ಬಿಟ್ಟು ಎಲ್ಲ ತೊಳೆದು ನೀರು ಹಾಕ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಈ ಕೆಲಸ ಎಲ್ಲ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತೈತಲ್ಲ ಫ್ರೆಂಡ್ಸ್. ಆದರೆ ಶಿವ ಕೆಲಸಕ್ಕೆ ಹೋಗೋದ್ರಿಂದ ಬೆಳಗ್ಗೆ ಟಿಫನ್ ಮಾಡೋದೇ ನನಗೆ ಸರಿ ಹೋಗ್ತೈತೆ. ಬೆಳಗಿನ ಜಾವನೇ ಬಂದು ಬಾಗಿಲು ನೀರು ಹಾಕೋಣ ಅದು ಇದು ಮಾಡೋದಂದ್ರೆ ಶೀತ ಆಗ್ಬಿಡ್ತು ಅಂದರೆ ಮುಗೀತು. ಈಗಷ್ಟೇ ಬ್ರೀತಿಂಗ್ ಪ್ರಾಬ್ಲಮ್ ಎಲ್ಲ ಕಮ್ಮಿ ಆಗ್ತಾ ಬರ್ತೈತೆ. ಇನ್ನೂ ಹೆಚ್ಚಿಗೆ ಮಾಡ್ಕೊಳ್ಳೋದು ಬೇಡ ಅಂದ್ಬಿಟ್ಟು ಈ ಪರಿಸ್ಥಿತಿ ಫ್ರೆಂಡ್ಸ್. ಮುಂದೆಗೆ ಇದ್ದೇ ಐತೆ ಬೆಳಗಿನ ಜಾವ ಎದ್ದು ಕೆಲಸ ಮಾಡೋದು. ಇನ್ನು ಸ್ವಲ್ಪ ದಿನ ಆದರೂ ರೆಸ್ಟ್ ತಗೊಳ್ಳೋಣ ಅಂತ. ಇತ್ತೀಚೆಗೆ 1 ವರ್ಷದಿಂದ ಅಷ್ಟೇ ಫ್ರೆಂಡ್ಸ್ ರೆಸ್ಟು. ಅದಕ್ಕೆ ಮುಂಚೆ ನನಗೆ ನೆನಪು ಇಲ್ಲ ಸೂರ್ಯನ ನೋಡಿ, ಯಾಕಂದರೆ ಸೂರ್ಯ ಹುಟ್ಟಕ್ಕೆ ಮುಂಚೆನೇ ಎದ್ದು ಬಿಡ್ತಿದ್ದೆ ನಾನು. ಸೂರ್ಯನೇ ನಾನೇ ಎಬ್ಬರಿಸ್ತಿದ್ದೆ. ಆ ಥರ ಇತ್ತು ನನ್ನ ಜೀವನ. ಅದಕ್ಕೆ ಇತ್ತೀಚೆಗೆ ಒಂದು ಸ್ವಲ್ಪ ಲೇಟಾಗಿ ಎದ್ದೋಳೋಣ ಅಂತ ಅಂದ್ಬಿಟ್ಟು 10ರಿಂದ 10 ಸಮಚುಕ್ಕಿ ರಂಗೋಲಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಒಂದು ಸ್ವಲ್ಪ ಡಿಫ್ರೆಂಟಾಗಿ ರಂಗೋಲಿ ಹಾಕೋಣ ಇವತ್ತು ಅಂತ ಅಂದ್ಬಿಟ್ಟು. ನನಗೆ ಗೊತ್ತು ಈ ರಂಗೋಲಿ ಪಕ್ಕ ಕನ್ಫ್ಯೂಸ್ ಆಗಿ ನನ್ನ ತಲೆಗೆ ಹುಳ ಬೀಳ್ತೈತೆ ಅಂದ್ಬಿಟ್ಟು ಅದಕ್ಕೆ ನಾನೇ ಬುಕ್ಕಲ್ಲಿ ಬರ್ದಿಕೊಂಡು ಕೂತ್ಕೊಂಡೆ. ಒಂಚೂರು ಮಿಸ್ಟೇಕ್ ಆಗ್ತಿದ್ದಂಗೆ ಹಾಕೊಂಡು ಹೋಗ್ಬೇಕು ರಂಗೋಲಿನ ಅಂತ ಅಂದ್ಬಿಟ್ಟು. ಸುತ್ತಾನು ಒಂದೇ ಥರ ಡಿಸೈನೇ ಹಾಕೊಂಡು ಹೋಗೋದು ಅಷ್ಟು ಕಷ್ಟ ಏನು ಅನ್ಸಲ್ಲ. ಹೊಸದಾಗಿ ಯಾರಾದರೂ ಹಾಕಬೇಕು ಕಲಿಬೇಕು ಅನ್ನೋರಿಗೆ ಸ್ವಲ್ಪ ಈಸಿನೇ ಅನ್ನಿಸ್ತೈತೆ ಈ ರಂಗೋಲಿ ಮಾತ್ರ. ಸುತ್ತ ಹಾಕೊಂಡು ಇದೇ ಥರ ಕವರ್ ಮಾಡ್ಕೊಂಡು ಹೋಗೋದು ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇತ್ತೀಚೆಗೆ ಇದೇ ಥರ ರಂಗೋಲಿ ಹಾಕ್ತಿದ್ದೀನಿ, ಬೇರೆ ಥರ ಆಗ್ತಾ ಇಲ್ಲ ಅಂತ ಅನ್ಕೋಬೇಡಿ ಫ್ರೆಂಡ್ಸ್. ಆ ಥರ ರಂಗೋಲಿಗಳು ಬರ್ತವೆ, ಯಾಕೋ ಗೊತ್ತಿಲ್ಲ. ಈ ರಂಗೋಲಿಗಳಿಗೆ ನಾನು ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತೆ ಚಿಕ್ಕ ವಯಸ್ಸಿಂದ. ಈ ಥರ ತುಂಬ ಕಷ್ಟವಾಗಿರೋ ಕೆಲಸಗಳೇ ನಾನು ಜಾಸ್ತಿ ಇಷ್ಟಪಡೋದು ಫ್ರೆಂಡ್ಸ್. ಕಷ್ಟವಾಗಿರೋ ರಂಗೋಲಿಗಳು, ಈಸಿಯಾಗಿರೋದು ಯಾರು ಬೇಕಾದರೂ ಮಾಡ್ತಾರೆ. ನಾವು ಕಷ್ಟಪಟ್ಟು ಕಷ್ಟದ್ದೇ ಮಾಡೋಣ ಕೆಲಸಗಳನ್ನ ಅಂತ ಅಂದ್ಬಿಟ್ಟು ಮಧ್ಯ ಮಿಕ್ಕಿರೋ ಚುಕ್ಕಿಗಳನ್ನ ಈ ಥರ ಜಾಯಿಂಟ್ ಮಾಡ್ಕೊಂಡು ಹೋಗೋದು. ಮಧ್ಯೆ ಸುಮಾರು ಡಿಸೈನ್ ಹಾಕೋಬೋದು ಫ್ರೆಂಡ್ಸ್ ಮಿಕ್ಕಿರೋ ಚುಕ್ಕಿಗಳಲ್ಲಿ. ನಾನೊಂದು ಸ್ವಲ್ಪ ಈಸಿಯಾಗಲಿ ಅಂದ್ಬಿಟ್ಟು ಈ ಥರನೇ ಹಾಕ್ಕೊಂಡೆ. ಒಂದೇ ಒಂದು ಬೇಜಾರು ಏನಪ್ಪ ಈ ರಂಗೋಲಿಗಳಲ್ಲಿ ಅಂದರೆ ಕಲರ್ ಹಾಕೋಕ್ಕಾಗಲ್ಲ. ಮಧ್ಯೆ ರೌಂಡ್ ಇರ್ತೈತಲ್ಲ ಅವುಗಳಿಗೆ ಮಾತ್ರ ಹಾಕ್ಕೊಂಡು ಬರ್ಬೋದು. ಅದಷ್ಟು ಲುಕ್ಕು ಚೆನ್ನಾಗಿ ಕಾಣಿಸ್ತೈತೆ ಅಂತ ನನಗೆ ಅನ್ನಿಸ್ಲಿಲ್ಲ. ಮುಂದಿನ ದಿನಗಳಲ್ಲಿ ಕಲರ್ ಹಾಕೋದು ಇಂಥ ಚುಕ್ಕಿ ರಂಗೋಲಿಗಳಲ್ಲೂ ಕಂಡುಹಿಡಿಬೇಕು ಅಂತ ನಾನು ಅನ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಹೊಸ ಅಡುಗೆಗಳು ಎಕ್ಸ್ಪೆರಿಮೆಂಟ್ ಮಾಡೋದು ಮಾತ್ರ ಅಲ್ಲ ಫ್ರೆಂಡ್ಸ್, ರಂಗೋಲಿಗಳಲ್ಲೂ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು ನಾವು. ಈ ಥರ ಸುತ್ತಾನು ಒಂದೇ ಥರ ಡಿಸೈನ್ ಹಾಕ್ಕೊಂಡು ಮಧ್ಯ ರೌಂಡ್ ಹಾಕ್ಕೊಂಡಿದ್ದೀನಿ. ಫ್ರೆಶ್ ಆಗಿ ಬಂದಮೇಲೆ ಅರ್ಶಿನ ಕುಂಕುಮ ಇಟ್ಕೋಬೇಕು. ಸಕ್ಕದಾಗ ಕಾಣಿಸ್ತೈತಲ್ಲ. ತುಳಸಿ ಕಟ್ಟೆ ಹತ್ರನೂ ಇಲ್ಲಿಗೆ ಮ್ಯಾಚ್ ಆಗೋ ರಂಗೋಲಿನೇ ಹಾಕ್ಕೊಳ್ಳೋಣ ಅಂದ್ಬಿಟ್ಟು 3 ಲೈನ್ ಚುಕ್ಕಿ ಸಮ ಚುಕ್ಕಿ ಇಟ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲೊಂದು ಮನಿ ಪ್ಲಾಂಟ್ ಇಟ್ಟಿದ್ನಲ್ಲ ಫ್ರೆಂಡ್ಸ್, ಅದು ಚೆನ್ನಾಗಿ ಹಬ್ಕೊಂಡು ಬೆಳಿತೈತೆ. ಅದಕ್ಕೆ ಮನೆ ಮುಂದೆ ಇಟ್ಟೆ. ತುಳಸಿ ಗಿಡದ ಹತ್ರ ಯಾವುದೇ ಗಿಡನೂ ಹಬ್ಕೊಂಡು ಹೋಗ್ಬಾರ್ದು, ತುಳಸಿ ಗಿಡದೊಳಗಡೆ ಬೇರೆ ಗಿಡ ಬೆಳಿಬಾರ್ದು ಅಂತ ಎಲ್ಲ ಶಾಸ್ತ್ರಗಳೈತಲ್ಲ. ಅದಕ್ಕೋಸ್ಕರ ಅದು ಯಾಕಂದರೆ ತುಳಸಿ ಗಿಡ ಬೆಳವಣಿಗೆ ಆಗಲ್ಲ, ಬೇರೆ ಗಿಡ ಬೆಳೀತು ಅಂದರೆ. ಅದಕ್ಕೆ ಈ ಥರ ಶಾಸ್ತ್ರಗಳಿರ್ಬೋದು ಅಂತ ಅನ್ನಿಸ್ತೈತೆ. ಬಾಕ್ಸ್ ಹಾಕ್ಕೊಂಡು ಈ ಥರ ಸುತ್ತಿ ಹಾಕ್ಕೊಳ್ಳೋದು. ಫಸ್ಟ್ ಟೈಮು ಈ ಥರನೂ ತುಳಸಿ ಕಟ್ಟೆ ಹತ್ರ ರಂಗೋಲಿ ಹಾಕಿದ್ದು ನಾನು. ತುಂಬ ದೊಡ್ಡದಾಗಿ ಹಾಕ್ಕೊಂಡೆ ಇವತ್ತು. 2 ತುಳಸಿ ಗಿಡಕ್ಕೂ ಸೇರಿ ಒಂದೇ ಲೈನಾಗಿ ರಂಗೋಲಿ ಹಾಕ್ಬಿಟ್ಟೆ. ಇದು ಸಹ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಾಗಿಲೇನಾದರೂ ತುಂಬ ದೊಡ್ಡದಾಗಿತ್ತಂದರೆ ಸುತ್ತ ರಂಗೋಲಿ ಹಾಕ್ಕೊಳ್ತಾರಲ್ಲ ಫ್ರೆಂಡ್ಸ್, ಆ ಥರ ಬಾರ್ಡರ್ ಥರ ರಂಗೋಲಿಗೂ ಇದನ್ನು ಹಾಕೋಬೋದು. ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತೈತೆ. ಬೆಳಗ್ಗೆ ಕರೆಂಟ್ ಡಮರ್ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈಗ ನಾನು ಫ್ರೆಶ್ ಆಗಿ ಬಂದು ಪೂಜೆ ಮುಗಿಸಿ ಅಡುಗೆ ಮಾಡೋಷ್ಟರಲ್ಲಿ ಶಿವ ಸುಸ್ತಾಗ್ಬಿಡ್ತಿದೆ. ಅದಕ್ಕೆ ನಾನು ರಾಗಿ ಗಂಜಿ ಮಾಡ್ತೀನಿ. ಕುಡಿದ್ಯಾಪೇ? ಬೇಸಿಗೆ ಸ್ಟಾರ್ಟ್ ಅಲ್ಲ ಫ್ರೆಂಡ್ಸ್. ಬೆಳಗ್ಗೆ ಖಾಲಿ ಹೊಟ್ಟೆನೆಲ್ಲ ರಾಗಿ ಗಂಜಿ ಕುಡಿದ್ರೆ ತಂಪಾಗಿರ್ತಿದೆ. ರಾಗಿ ಗಂಜಿ ಒಂದೇ ಅಲ್ಲ ಫ್ರೆಂಡ್ಸ್, ಅದಕ್ಕೆ ಮೊಸರು ಮಿಕ್ಸ್ ಮಾಡ್ಕೊಂಡ್ರೆ ಬೆಸ್ಟ್ ಆಗಿರೋದು. ಅದಕ್ಕೆ ಗಂಜಿ ಮಾಡಿಕ್ಬಿಟ್ಟು ಹೋಗ್ತೀನಪ್ಪಿ. ನಾನು ಫ್ರೆಶ್ ಆಗಿ ಬರೋಷ್ಟರಲ್ಲಿ ಅದು ತಣ್ಣಗಾಗಿರ್ತೈತೆ. ಆಮೇಲೆ ಮೊಸರು ಮಿಕ್ಸ್ ಮಾಡ್ಕೊಡ್ತೀನಿ.
ಹಿಂಗೆ ಮಾಡ್ಬೇಕು ಫ್ರೆಂಡ್ಸ್. ಅವರಿಬ್ರು ಸುತ್ತವ್ರೆ ಫ್ರೆಂಡ್ಸ್, ಕರೆದ್ರೂ ಬರ್ತಾ ಇಲ್ಲ. ಅದಕ್ಕೆ ಆದಷ್ಟು ಸುತ್ತು ಬಿಡ್ಲಿ ನೋಡೋಣ ಅಂತ ಅಂದ್ಬಿಟ್ಟು. ಬೇರೆ ನಾಯಿ ಮರಿಗಳು ಕಚ್ತಾವ ಅಂದ್ರೆ ಟಮ್ಮು ಬಿಡ್ತಾಯಿಲ್ಲ, ಕರ್ಕೊಂಡು ಹೋಗ್ತವ್ರೆ. ಅವ್ನು ಲಾಕ್ ಮಾಡ್ಕೊಂಡ್ರೆ ಅವ್ನು ಅಳ್ತಾ ಬಿದ್ದವನೇ ಒಂದೇ ಸಮ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಏನೇನು ಮಾಡ್ತಾರೆ ಎಲ್ಲ ಸುತ್ತಾಡ್ಕೊ ಬರ್ತಾರೆ. ನನ್ನ ಕೈಲಂತೂ ಆಗಲ್ಲ ಅವ್ರಿಬ್ರು ಹಿಡಿಯೋಕ್ಕೆ. ರಾಗಿ ಗಂಜಿ ಮಾಡೋದು ತುಂಬ ಸಿಂಪಲ್ ಫ್ರೆಂಡ್ಸ್. ಈ ಥರ ನೀರು ಇಟ್ಕೋಬೇಕು, ಒಂದು ದೊಡ್ಡ ಲೋಟದಲ್ಲಿ ಉಪ್ಪು ಹಾಕ್ಕೊಂಡು ಹಸಿಟ್ಟು ಹಾಕೊಂಡು ಮಿಕ್ಸ್ ಮಾಡ್ತಾರೋದು. ಇದು ಉಂಡೆ ಬಂದ್ಬಿಡ್ತೈತಿ ಅಂತ ಭಯ ಇದ್ದರೆ ಸಪ್ರೇಟ್ ಒಂದು ಗ್ಲಾಸಲ್ಲಿ ತಣ್ಣೀರಲ್ಲಿ ರಾಗಿ ಹಿಟ್ಟನ್ನ ಉಂಡೆ ಇಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ಹಿಟ್ಟನ್ನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇನೆ. ಇದು ಕುದಿತೈತೆ ಅಂತ ಆಫ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಫ್ರೆಂಡ್ಸ್. ಚೆನ್ನಾಗಿ ಬೇಯಿಸ್ಕೋಬೇಕು, ಗಮ್ ಅಂತ ಸ್ಮೆಲ್ ಬರೋವರೆಗೂ. ಕುದಿತೈತೆ ಅಂತ ಏನಾದರೂ ಆಫ್ ಮಾಡ್ಬಿಟ್ಟು ನಾವು ಗಂಜಿನ ಕುಡಿದ್ಬಿಟ್ವಿ ಅಂದರೆ ಅಷ್ಟು ಮೇಲೆ ಶಿಫ್ಟ್ ಆಗಿಬಿಡ್ಬೇಕಾಗ್ತೈತೆ. ಲೂಸ್ ಮೋಷನ್, ಹೊಟ್ಟೆ ನಾವೆಲ್ಲ ಎತ್ತಾಕೊಳ್ತೈತೆ. ಅದಕ್ಕೆ ರಾಗಿ ಗಂಜಿನೂ ಅಷ್ಟೇ ಚೆನ್ನಾಗಿ ಬೇಯಿಸ್ಕೋಬೇಕು. ಕೈ ಬಿಡ್ದಂಗೆ ಆಡಿಸ್ತಾ ಇದ್ರೆ ರಾಗಿ ಗಂಜಿ ರೆಡಿ. ಅವನು ಕರಿತಾರದಲ್ಲಿ ನೋಡಲ್ಲೇ ಸಿಗ್ನಲ್ ಹೆಂಗ್ ಕೊಡ್ತಾನೆ. ನೀನ್ ಕೊಟ್ಟಿರೋ ಬ್ರೆಡ್ ಎತ್ಕೊಂಡೋಗಿ ತಿಳಿಸ್ತಾವ್ರೆ. ಏನಿ ಒಂದು ನಾಟಕಗಳು. ಬ್ರೆಡ್ ಎಲ್ಲ ತಿನ್ನಿಸ್ತೈತ. ಟಾಮೋ ಸಾಯಿಸ್ಬಿಡ್ತೀಯ ನೀನು ಅವನ್ನ. ಅಪ್ಪ ತಂದೆ, ನಿನ್ನ ಬ್ರೆಡ್ ಅವನಿಗೆ ತಿನ್ನ ಕೊಟ್ರೆ ಮರಿಗೆ ತಿನ್ನಿಸ್ತಾ ಬಿದ್ದವನೆ. ಏನು ಪ್ರೀತಿ ಇವನಿಗೆ. ನಾಳೆ ಚಿಕನ್ ಮಾಡ್ತೀನಿ, ಹಂಗೆ ಅವನಿಗೂ ಕೊಡ್ಬೇಕು. ನೀನು ತಿಂದಿರಾ? ನಾಟಕ ಜಾಸ್ತಿ ಆಗೈತಮ್ಮ ನಿಂದು. ಬೆಳಗ್ಗೆಯಿಂದ ಇಷ್ಟೆಲ್ಲ ಪೂಜೆಗೆ ಪ್ರಿಪ್ರೇಷನ್ ಮಾಡಿದ್ದು ನೀರಲ್ಲಿ ಹೋಮವಾಯಿತಲ್ಲ ಫ್ರೆಂಡ್ಸ್. ಇಟ್ಸ್ ಓಕೆ ಫ್ರೆಂಡ್ಸ್. ನಮ್ಮ ಜೀವನದಲ್ಲಿ, ಹೆಣ್ಮಕ್ಳ ಜೀವನದಲ್ಲಿ ಇದೆಲ್ಲ ಕಾಮನು. ಅದಕ್ಕೆ ಆಮ್ಲಿ ಮಾಡ್ಕೊಂಡು ಕುಡಿಯುವ ಫ್ರೆಂಡ್ಸ್. ತಣ್ಣಗಾಗೈತೆ ಫ್ರೆಂಡ್ಸ್. ಇದಕ್ಕೆ ಒಂದು 1/4 ಭಾಗ ಅಷ್ಟೇ ಮೊಸರು ಹಾಕೋತೀನಿ. ಮೊಸರು ಕುಡಿಬಾರ್ದು, ಮಜ್ಜಿಗೆ ಥರ ಮಾಡ್ಕೊಂಡು ಕುಡಿಬೇಕು. ಅದಕ್ಕೆ 1/4 ಭಾಗ ಮೊಸರು. ಇದಕ್ಕೇನೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು, ಈಗ ನೀರು ಹಾಕ್ಕೊಂಡಿರೋ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದ್ರ ಫುಲ್ ಇದು ಮಾಡ್ಕೋಬೇಕು ಫ್ರೆಂಡ್ಸ್. ಸಕ್ಕತ್ತಾಗಿರ್ತೈತೆ ಕುಡಿಯೋಕೆ ಆಮ್ಲಿ. ಇದಕ್ಕಿಂತ ಬೆಸ್ಟ್ ಊಟ ಯಾವುದೂ ಇಲ್ಲ ಪ್ರಪಂಚದಲ್ಲಿ. ಅಷ್ಟೇ. ಇದು ನಮ್ಮ ಇವತ್ತಿನ ಮಾರ್ನಿಂಗ್ ಟಿಫನ್. ಹೆಲ್ದಿ ಆಮ್ಲಿ ತಗೊಳ್ಳಿ ಗಂಡಪ್ಪ. ಇದಕ್ಕಿಂತ ಬೆಸ್ಟ್ ಫುಡ್ ಯಾವುದೂ ಇಲ್ಲ ಪ್ರಪಂಚದಲ್ಲಿ. ಪಲಾವ್ ಎಲ್ಲ ಸೈಡಿಗೆ ಬಿಡು, ಆಮ್ಲಿ ಕುಡಿ. ಅದು ನೀನ್ ಹೇಳಬಾರ್ದು, ನಾವ್ ಹೇಳಬೇಕು. ರೆಸ್ಟ್ ಡೇಸ್ಗಳಲ್ಲಿ ಮೊಸರು ಅದೆಲ್ಲ ತಿನ್ನಬಾರ್ದು ಅಂತ ಹೇಳ್ತಾರೆ ಫ್ರೆಂಡ್ಸ್. ನಾನು ರಾಗಿ ಆಮ್ಲಿ ಜೊತೆ ತಗೋತಾ ಇದ್ದೀನಿ. ಏನಾಗಲ್ಲ ಫ್ರೆಂಡ್ಸ್. ಇಂಥ ಟೈಮಲ್ಲಿ ನಮಗೆ ಎನರ್ಜಿ ಬೇಕಾಗ್ತಿದೆ. ಪಲಾವ್ ಬೇರೆ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ಹಿಂಗೆ ಈ ಟೈಮಲ್ಲಿ ಇಟ್ಸ್ ಓಕೆ ಫ್ರೆಂಡ್ಸ್. ಈ ಥರ ಡಿಪ್ರೆಷನಿಂದ ಆಚೆ ಬರ್ಬೇಕಂದ್ರೆ ಪಲಾವ್ ಮಾಡ್ಕೊಂಡು ತಿನ್ನೋದೇ ಬೆಸ್ಟು. ಆದರೆ ಶಿವ ತಿನ್ನಲ್ಲ ಅಂತಿದ್ದೆ ಫ್ರೆಂಡ್ಸ್ ಪಲಾವ್ನ. ಟ್ರೈ ಮಾಡ್ತೀನಿ. ಅಪ್ಪಿಗೂ ನನ್ನ ಗಳಿಗೆ ಫ್ರೆಂಡ್ಸ್ ಒಂದಲ್ಲ ಒಂದಿನ ನೀವು ನನ್ನ ಮೆಂಟಲ್ ಹಾಸ್ಪಿಟಲ್ ನೋಡ್ತೀರಾ. ಇವಾಗ ತಿಂತೀನಿ ಮಾಡು, ಖಾರ ಕಮ್ಮಿ ಮಾಡು, ಮಸಾಲೆ ಕಮ್ಮಿ ಮಾಡು ಅಂತೀಯಾ. ಇನ್ನು ಸ್ವಲ್ಪ ಹೊತ್ತಿಗೆ ನಾನು ತಿನ್ನಲ್ಲಪ್ಪ ಸ್ವಾಮಿ ಅಂತೀಯಾ. ಹೆಂಗಪ್ಪಿ ಈ ನಿಜ ಆಡು. ನಿನ್ನ ಮನ್ಸಲ್ಲಿ ಏನು ಇಟ್ಕೊಂಡಿದ್ಯಾ? ಅವ್ನು ತಿನ್ಲಿ. ಅವ್ನಿಗೆ ಆಚೆ ಚಪಾತಿ ಬನ್ನೆಲ್ಲ ತಿನ್ನಿಸ್ಬಿಟ್ಟು ಫ್ರೆಂಡ್ಸ್ ಅವ್ನಿಗೆ ಹಾಕಿರೋ ಊಟ ಇವ್ನು ತಿಂತವನೆ. ಇವ್ರು 3 ಸೇರ್ಕೊಂಡು ನಾನು ಏನೋ ಒಂದು ಗತಿ ಮಾಡ್ತಾರೆ. ಒಟ್ಟಿನಲ್ಲಿ ಫ್ರೆಂಡ್ಸ್ ಟಾಮುಗೆ ಈ ಗತಿ ಬರೋಕ್ಕೆ, ಅವ್ನು ಈ ಥರ ಅದ್ಗೇಡೋಕ್ಕೆ ನಾನೇ ಕಾರಣ. ಏನೋ ಬಂದ ಮೊನ್ನೆ ಅವನು ಹೊಸಬ ಅಂದ್ಬಿಟ್ಟು ಅವ್ನು ನಿನ್ನ ದತ್ತು ಪುತ್ರ, ಸಾಕೋ ಜವಾಬ್ದಾರಿ ನಿಂದೆ ಅಂತೆಲ್ಲ ನಾನು ಏನೋ ಡೈಲಾಗ್ಗೋಸ್ಕರ ಹೇಳಿದೆ. ಅವ್ನು ಸೀರಿಯಸ್ ಆಗಿ ತಗೊಂಡವನೇ. ಟಾಮು ನಾನು ಹೇಳಿದ್ದೆಲ್ಲ ಮರ್ತ್ಬಿಡು, ಅವನು ಮರ್ತ್ಬಿಡು. ಆಚೆ ಕರ್ಕೊಂಡೋಗಿ ಅದು ತಿನ್ಸೋದು ಇಟ್ಕೋಬೇಡ. ನೋಡಿ ಫ್ರೆಂಡ್, ಬ್ಲಾಕಲ್ ಸಂದಿನಲ್ಲಿ ಅಮಾಯಕ ಮಲಗ್ದಂಗೆ ಮಲಗವನೆ. ಚೆನ್ನಾಗಿ ಸುತ್ತಾಡಿ ಬ್ರೆಡ್ಡು ಚಪಾತಿ ಎಲ್ಲ ತಿಂದು ಅವನ ಒಂದು ಗತಿ ಕಾಣಿಸ್ತಾನಪ್ಪಿ ಇವನು ಪಕ್ಕ. ದೊಡ್ಡ ಮರಿ ಆದರೆ ತಿನ್ನಿಸ್ಲಿ ಏನು ಬೇಕಾದರೂ. ಸಣ್ಣ ಮರಿ ಹುಟ್ಟಿ ಎಷ್ಟು ದಿನ ಆಗೈತಪ್ಪಿ ಅವನು? ಒಂದು 15 ದಿನ. ಹಾಂ, ತಿಂಗಳ ಮರಿಗೆ ಇವನಂಗೆ 1 ತಿಂಗಳ ಮರಿಗೆ ತಿನ್ಬಿಟ್ಟಿದ್ನ ಚಪಾತಿ ಬ್ರೆಡ್ ಎಲ್ಲ. ಒಂದು ಅವನ್ನ ತಿನ್ನಿಸಿ ದೊಡ್ಡವನ್ ಮಾಡಬೇಕು, ಇಲ್ಲ ಹಾಸ್ಪಿಟ್ಲಿಗೆ ಜಾಯಿನ್ ಮಾಡಬೇಕು ಅಷ್ಟೇ ಅವ್ನ ಮನಸ್ಸಲ್ಲಿರೋದು. ಹಾಂ, ಟಾಮು ಅವ್ರ ಅಮ್ಮ ತಿನ್ಸಿತ್ತು. ಅದೇ ಮೈಂಡಲ್ಲಿ ಇಟ್ಕೊಂಡು ನಾನು ಹಿಂಗೆ ತಿಂದು ಬೆಳೆದಿದ್ನಲ್ಲ, ಇವನು ಹಿಂಗೆ ಬೆಳೆಸ್ಬೇಕಲ್ಲ ಅಂದ್ಬಿಟ್ಟು. ನೋಡಿ ಫ್ರೆಂಡ್ಸ್ ಎಷ್ಟು ಅಮಾಯಕುತ್ತರ ಮಲಗವನೆ, ಕಳ್ಳ ಮಲಗವನೆ. ಈಗ ನಾನು ಪಲಾವು ಮಾಡ್ತೀನಿ, ಜೊತೆಗೆ ವೈಟ್ ರೈಸು ಮಾಡಿಕ್ಕಿರ್ತೀನಿ ಫ್ರೆಂಡ್ಸ್. ಯಾಕಂದರೆ ಶಿವ ಒಂದೊಂದು ಗಳಿಗೆ ಒಂದೊಂದು ಥರ ಆಡ್ತೈತೆ. ಅದು ತಿಂತೈತೆ ಇದು ತಿಂತೈತೆ ಕನ್ಫ್ಯೂಸೇ ಆಗೋದು ಬೇಡ. ಪಲಾವ್ ಒಂದು ಸ್ವಲ್ಪ ಮಾಡಿ, ಅನ್ನ ಒಂದು ಸ್ವಲ್ಪ ಮಾಡಿದ್ರೆ ಅನ್ನ ಮಜ್ಜಿಗೆ ಆದರೂ ತಿಂತೈತೆ. ಹಿಂಗೆ ಫಿಕ್ಸ್ ಆಗ್ತೀನಿ ಫ್ರೆಂಡ್ಸ್. ಇನ್ಮೇಲೆ ಡಬಲ್ ಅಡುಗೆ. ಏನು ನಾನೇ ಈಗಲೇ ಡಿಪ್ರೆಷನ್ಗೆ ಹೋಗಿದ್ದೀನಿ, ಅದರಲ್ಲಿ ಇನ್ನೂ ಡಿಪ್ರೆಷನ್ಗೆ ಹೋಗ್ತಿದ್ದೆ. ಒಂದು ಗಳಿಗೆ ತಿಂತೀನೇನೋ, ಒಂದು ಗಳಿಗೆ ತಿನ್ನಲ್ಲ ಅಂತ. ನಾವು ಆಲ್ರೆಡಿ ಅಡುಗೆ ಮಾಡೋಕ್ಕೆ ನಮ್ಗೆ ಹೆಂಗೆಂಗೋ ಆಗ್ತಾ ಇರ್ತಿತ್ತು. ಅಂಥದ್ರಲ್ಲಿ ಆಪ್ಷನಲ್ಲೂ ತಿಂತೀನಿ ತಿನ್ನಲ್ಲ ಅಂತ. ನನ್ ನೋವೇನಂತ ನನಗೆ ಗೊತ್ತು. ಹೆಂಗಾಗಲ್ಲ ಫ್ರೆಂಡ್ಸ್. ಬೇರೆ ಹೆಣ್ಮಕ್ಳಾಗಿದ್ರು ಇಷ್ಟೊತ್ತಿಗೆ ಬೆಡ್ಶೀಟ್ ಹಚ್ಕೊಂಡು ಮಲ್ಕೋತಾ ಇದ್ರು. ನಾನು ಸ್ವಾಭಿಮಾನ ಬಿಟ್ಟಿದ್ದೀನಿ. ಓಕೆ ಫ್ರೆಂಡ್ಸ್, ಇದಕ್ಕೆ ಬೇಳೆ ನೆನೆಸಿದ್ದೀನಿ ಫ್ರೆಂಡ್ಸ್. ಬಟಾಣಿ ಇಲ್ಲ ಪಲಾವ್ಗೆ, ಅದಕ್ಕೆ ಇದಕ್ಕೆ ಬೇಳೆ ನೆನೆಸ್ಬಿಟ್ಟು ಮಾಡಿದ್ರೆ ಸೂಪರ್ ಆಗಿರ್ತೈತಲ್ಲ ಅಂದ್ಬಿಟ್ಟು. ಬನ್ನಿ ಫ್ರೆಂಡ್ಸ್, ಮೆಂತೆ ಬಾತ್ ಮಾಡುವ. ಫ್ರೆಂಡ್ಸ್, ಮೆಂತೆ ಬಾತ್ಗೆ ಮಸಾಲೆ ರುಬ್ಕೊಳ್ಳೋಕ್ಕೆ ಇಲ್ಲಿ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಹಾಕೊಂಡಿದ್ದೀನಿ. ಇಲ್ಲಿ ಧನಿಯಾ ಬೀಜ 2 ಸ್ಪೂನು, ಉರ್ಗಡ್ಲೆ, ಸೋಂಪು ಮತ್ತು ಚಕ್ಕೆ ಲವಂಗ ಇವಿಷ್ಟನ್ನು ಹಾಕಿ ಪೇಸ್ಟ್ ಮಾಡ್ಕೊತೀನಿ. ಇದೇ ನಮ್ಮ ಮಸಾಲೆ ಫ್ರೆಂಡ್ಸ್.
ಇದಕ್ಕೆ ಬೇಳೆ ನೆನೆಸಿಟ್ಕೊಂಡಿದ್ದೀನಿ, ಮೆಂತ್ಯ ಸೊಪ್ಪು ತೊಳೆದಿಟ್ಕೊಂಡಿದ್ದೀನಿ, ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ, ನಿಂಬೆಹಣ್ಣು ಇವಿಷ್ಟು ಹಾಕಿ ಮೆಂತ್ಯ ಪಲಾವ್ ಮಾಡ್ತೀನಿ ಫ್ರೆಂಡ್ಸ್. ಮೊನ್ನೆ ಅಕ್ಕಿ ತಂತಲ್ಲ ಫ್ರೆಂಡ್ಸ್, ಇವಾಗ ಅಕ್ಕಿ ಇಲ್ಲ ಅಂದ್ಬಿಟ್ಟೆ ಅರ್ಧ ಊರಿಗೆ ಹೋಗಿ ಅವನ್ನೇ ತಗೊ ಬಂದೈತೆ. ರೇಷನ್ ಅಕ್ಕಿ ಫ್ರೆಂಡ್ಸ್, ನೆನೆ ಅನ್ನ ಮಾಡಿ ನೋಡಿದೆ, ಸೇಮ್ ಸೋನೆ ಮುಸಿರಿ ಥರನೇ ಉದ್ರುದ್ರಾಗ ಬರ್ತೈತೆ. ಹೆಂಗಿದ್ರು ನಾನು ನನ್ನ ಮನೇಲಿ ಅಡುಗೆ ಮಾಡಬೇಕು, ಬಾತು ಚಿತ್ರಾನ್ನ ಅದು ಇದಂದರೆ ನಾನು ರೇಷನ್ ಅಕ್ಕಿನೇ ಬಳಸೋದು ಫ್ರೆಂಡ್ಸ್. ಹಾಗಾಗಿ ರೇಷನ್ ಅಕ್ಕಿನಲ್ಲೇ ಮೆಂತ್ಯ ಬಾತ್ ಮಾಡ್ತೀನಿ ಫ್ರೆಂಡ್. ಇವತ್ತು ಮೆಂತ್ಯ ಸೊಪ್ಪೆಲ್ಲ ಜಾಸ್ತಿ ಹಾಕಿ ಕಡಿಮೆ ಮಾಡ್ಕೋಬೇಕು ನಾನು ಒಬ್ಬಳಿಗೆ ಅಂತ ಅಂದ್ಕೊಂಡು ಕುಕ್ಕರ್ ಇಟ್ಕೊಂಡು ಜಾಸ್ತಿನೇ ಕರ್ದಿರೋ ಎಣ್ಣೆ ಆಲ್ರೆಡಿ ಇತ್ತು ಫ್ರೆಂಡ್ಸ್, ಅದನ್ನೇ ಹಾಕೊಂಡು ಚಕ್ಕೆ ಲವಂಗ ಪಲಾವ್ ಎಲೆ ಹಾಕೊಳ್ತಿದ್ದೀನಿ. ಪಲಾವ್ ಸಾಮಾನು ಎಲ್ಲ ಹಾಕೋಬೇಕು ಫ್ರೆಂಡ್ಸ್, ಏನೇನೋ ಇರ್ತಾವಲ್ಲ ಸ್ಟಾರು, ಕಲ್ಲುವು, ಅದು ಇದು ಎಲ್ಲ ನಮಗೆ ಇರೋದು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇಷ್ಟೇ ಈರುಳ್ಳಿನೂ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಕಲರ್ ಚೇಂಜ್ ಆಗೋವರೆಗೂ. ಆಮೇಲೆ ಆಗಲೇ ತೋರಿಸ್ನಲ್ಲ ಫ್ರೆಂಡ್ಸ್ ಇವಿಷ್ಟು ರುಬ್ಕೋಬೇಕು ಅಂತ, ಅದೇ ಪೇಸ್ಟನ್ನು ಹಾಕ್ಕೊಂಡು ಎಣ್ಣೆ ತೇಲಿ ಬರಬೇಕು, ಹಸಿ ವಾಸನೆ ಎಲ್ಲ ಹೋಗಬೇಕು. ಮೇನ್ ಪಲಾವ್ ಟೇಸ್ಟ್ ಬರೋದೇ ಇಲ್ಲಿಂದ ಫ್ರೆಂಡ್ಸ್. ಎಲ್ಲ ಚೆನ್ನಾಗಿ ಫ್ರೈ ಆದರೆ ಅವಾಗ ಘಮ ಘಮ ಅಂತ ಟೇಸ್ಟ್ ಇರ್ತೈತೆ, ಇಲ್ಲಾಂದ್ರೆ ಹಸಿ ಹಸಿ ವಾಸನೆ ಇರ್ತೈತೆ, ತಿನ್ನೋದಕ್ಕೆ ಆಗೋದಿಲ್ಲ. ಇದಕ್ಕೆ ಹಸಿ ಬಟಾಣಿ ಆಗಲಿ ಇಲ್ಲ ಒಣಗಿರೋ ಬಟಾಣಿ ನೆನೆಸ್ಬಿಟ್ಟು ಹಾಕೋಬೇಕು ಫ್ರೆಂಡ್ಸ್, ಸೂಪರ್ ಆಗಿರ್ತೈತೆ. ನಮ್ಮನೇಲಿ ಬಟಾಣಿ ಖಾಲಿ ಆಗ್ಬಿಟ್ಟಿತ್ತು. ಮೆಂತ್ಯ ಸೊಪ್ಪನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದನ್ನ ಚೆನ್ನಾಗಿ ಎಣ್ಣೆನಲ್ಲೇ ಫ್ರೈ ಮಾಡ್ಕೋಬೇಕು. ನಾನು ಮಸಾಲೆಗೆ ಉರ್ಗಡ್ಲೆ ಹಾಕೊಂಡಿದ್ನಲ್ಲ ಫ್ರೆಂಡ್ಸ್, ಪೇಸ್ಟ್ ಮಾಡ್ಕೋಬೇಕಾರೆ ಅದೊಂದು ಸ್ವಲ್ಪ ತಳ ಅಂಟದಂಗೆ ಆಗ್ತಾ ಇರ್ತೈತೆ. ಅದನ್ನು ನೋಡ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಬೇಕು. ಪಲಾವ್ಗೆ ಯಾರು ಪೇಸ್ಟ್ಗೆ ಉರ್ಗಡ್ಲೆ ಹಾಕೊಳ್ಳಲ್ಲ, ನಾನೇ ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು ಹಾಕೊಂಡಿದ್ದು. ಸೊಪ್ಪನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬಿಟ್ರೆ ಸ್ವಲ್ಪನೂ ಕಹಿ ಇರಲ್ಲ. ಆಮೇಲೆ ಟೊಮೊಟೊನ ಹಾಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಟೊಮೊಟೊ ಹಾಕೊಂಡ್ಮೇಲೆ ಸ್ವಲ್ಪ ತಟ್ಟೆ ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಬಿಟ್ಬಿಟ್ರೆ ಸಾಕು, ಚೆನ್ನಾಗಿ ಬೆಂದೋಗ್ತೈತೆ. ಆಮೇಲೆ ನೆನೆಸಿರೋ ಇದಕ್ಕೆ ಬೇಳೆ ಹಾಕ್ಕೊಂಡೆ, ಒಂದು ಸ್ವಲ್ಪ ಟೇಸ್ಟು ಎಕ್ಸ್ಟ್ರಾ ಆಯಿತು ಫ್ರೆಂಡ್ಸ್ ಇದಕ್ಕೆ ಬೇಳೆ ಹಾಕ್ಕೊಂಡಿರೋದಕ್ಕೆ. ಯಾರು ಟ್ರೈ ಮಾಡಿದ್ರೆ ಮಾಡ್ಬೋದು, ಸೂಪರಾಗಿರ್ತೈತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ರೇಷನ್ ಅಕ್ಕಿನ ತೊಳೆದು ಹಾಕ್ಕೊಳ್ತಾ ಇದ್ದೀನಿ. ಏನಿಲ್ಲ ಫ್ರೆಂಡ್ಸ್, ಯಾವ ಅಕ್ಕಿನಲ್ಲಾದರೂ ಮಾಡ್ಬೋದು. ಸೋನೆ ಮೊಸರಿನಲ್ಲಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಇರ್ತೈತೆ, ಮೆತ್ತಗಿರ್ತೈತೆ. ಈ ಅಕ್ಕಿ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿ ಇರ್ತೈತೆ ಅಷ್ಟೇನೆ. ಅದಕ್ಕೆ ಸ್ವಲ್ಪ ಹೆಚ್ಚಿಗೆ ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸರಿ ಹೋಗ್ತೈತೆ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಬಿಸಿನೀರು ಕುದಿಸಿ ಹಾಕ್ಕೊಂಡ್ರೆ ಬೇಗ ಆಗ್ತೈತೆ ಫ್ರೆಂಡ್ಸ್. ಕುದಿಸಿ ಹಾಕೊಳ್ಳೋಣಂದ್ರೆ ಪಕ್ಕದಲ್ಲಿ ಅನ್ನ ಬಿಸಿನೀರು ಅದು ಬೇಯ್ತಾನೆ ಇತ್ತು, ಅದಕ್ಕೆ ತಣ್ಣೀರು ಹಾಕ್ಕೊಂಡು ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಪ್ಯಾಕೆಟ್ ಮಸಾಲೆ ಒಂಚೂರು ಯಾವುದು ಬಳಸಲಿಲ್ಲ ಫ್ರೆಂಡ್ಸ್. ನಾನು ಅರ್ಧದಷ್ಟು ಬೆಂದಮೇಲೆ ನಿಂಬೆಹಣ್ಣು ಒಂದು ಉಂಡೆ ಫುಲ್ ಇಂಟ್ಕೊಂಡು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ, ಒಂದು ಕಟ್ ಆಯ್ತಲ್ಲ ಕೊತ್ತಂಬರಿ ಸೊಪ್ಪು ಖಾಲಿ ಮಾಡೋಣ ಅಂದ್ಬಿಟ್ಟು ಈ ಥರ ಮಾಡ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಅರ್ಧದಷ್ಟು ಬೆಂದಿರ್ತೈತಲ್ಲ ಫ್ರೆಂಡ್ಸ್, ಆಮೇಲೆ ನಾನು ಕ್ಯಾಪ್ ಕ್ಲೋಸ್ ಮಾಡಿ ಅವಾಗ ವಿಸಿಲ್ ಬರ್ಸಕ್ಕೆ ಹೋಗಲ್ಲ, 10 ನಿಮಿಷ ಹಂಗೆ ಲೋ ಫ್ಲೇಮಲ್ಲೇ ಬಿಟ್ಬಿಡ್ತೀನಿ. ಬತ್ತಾನಿರೋ ನಿನ್ನ ಮಲ್ತಾಯಿ, ಚಪಾತಿ ಬ್ರೆಡ್ಡು ಎಲ್ಲ ತಿನ್ನಿಸ್ತಾನೆ, ತಿನ್ನುವಂತೆ. ಹುಡುಕ್ತಾವನ್ ಫ್ರೆಂಡ್ಸ್, ಆಗಲೇ ಅವ್ನು ಬಿಟ್ಬಿಟ್ಟು ಹೋದ ಬಂದೀಗ ಮತ್ತೆ ಹುಡುಕ್ತಾವನೆ. ಹೋಗಿ ಹುಡ್ಕೊಂಡೋಗಿ, ಎಲ್ಲ ಒಂದು ಕಡೆ ಇರ್ತಾನೆ. ಯಾವುದೇ ಮರಿ ಬರಲಿ ಫ್ರೆಂಡ್ಸ್, ಅದು ಹೆಂಗೆ ಸಾಕ್ತಾನೆ ಫ್ರೆಂಡ್ಸ್ ಟಾಮು, ನನಗೆ ಗೊತ್ತಾಗಲ್ಲ. ಅವನಲ್ಲಿ ಒಬ್ಬ ಮಹಾತಾಯಿ ಅವನೇ ಫ್ರೆಂಡ್ಸ್. ಪಾಪ ಟಾಮಗರು ಎಲ್ಲೋದ್ನೋ. ತಿನ್ನಿಸ್ಲಿ ಫ್ರೆಂಡ್ಸ್, ಇನ್ನೊಂದು ಸ್ವಲ್ಪ ದೊಡ್ಡದಾಗಲಿ, ಅದು ಹೊಟ್ಟೆ ಕಟ್ಕೊಂಡು ಏನಾರು ಆದರೆ ಏನು ಮಾಡೋಣ ಗೊತ್ತಾಗಲ್ಲ ಅವನಿಗೆ. ಅದು ಎತ್ಕೊಬಂದು ತಿನ್ನಿಸ್ತಾವನೆ. 10 ನಿಮಿಷ ಲೋ ಫ್ಲೇಮಲ್ಲೇ ಬಿಟ್ಬಿಟ್ಟಿದೆ ಫ್ರೆಂಡ್ಸ್. ಆಮೇಲೆ ಓಪನ್ ಮಾಡಿದ್ರೆ ಕರೆಕ್ಟಾಗಿ ಆಗಿರ್ತಿದೆ. ಮತ್ತೆ ಮಿಕ್ಸ್ ಮಾಡೋ ಅವಶ್ಯಕತೆ ಇರಲ್ಲ. ಅರ್ಧ ಭಾಗದಷ್ಟು ಬೆಂದಮೇಲೆ ವಿಸಿಲ್ ಹಾಕಬೇಕು ಫ್ರೆಂಡ್ಸ್, ಮತ್ತೆ ಮಿಕ್ಸ್ ಮಾಡೋ ಅವಶ್ಯಕತೆ ಬರೋದೇ ಇಲ್ಲ. ಈ ಥರ ಓಪನ್ ಮಾಡಿದ ತಕ್ಷಣ ಬಡಿಸ್ಕೋಬೋದು. ಸೂಪರ್ ಡೂಪರಾಗಿ ಬಂದಿತ್ತು. ಫೈನಲಿ ಮೆಂತ್ಯ ಪಲಾವ್ ಏನು ಬೇಕಾದ್ರೆ ಹೆಸರು ಇಡ್ಬೋದು ಫ್ರೆಂಡ್ಸ್. ಇದ್ರ ಜೊತೆಗೆ ಚಟ್ನಿ, ಮೊಸರು ಬಜ್ಜಿ ಸೂಪರಾಗಿರ್ತೈತೆ ಫ್ರೆಂಡ್ಸ್. ನಾನು ಯಾವತ್ತಷ್ಟು ಪಲಾವ್ ಮಾಡಿದಾಗ ಈ ಥರ ಚಟ್ನಿ, ಮೊಸರು ಬಜ್ಜಿ ಅದು ಮಾಡೋದೇ ಇಲ್ಲ ಫ್ರೆಂಡ್ಸ್. ಮೊಬೈಲು ಯಾವಾಗ ಶಿವ ತಿನ್ನಲ್ಲ ಫ್ರೆಂಡ್ಸ್ ಈ ಥರ ಅಡುಗೆಗಳು, ಆವಾಗಲೇ ಸೂಪರಾಗಿ ಬರೋದು, ಜಾಸ್ತಿ ಸೂಪರಾಗಿ ಬರ್ತಿದೆ. ಇದಕ್ಕೆ ಬೆಳಗ್ಗೆ ಮಾಡಿದ್ದು ಚೆನ್ನಾಗಿದೆ. ತಿನ್ನಕ್ಕಾರ ನೆಮ್ಮದಿ ಆಗ್ಬಿಟ್ರಾ? ನನ್ನ ಕೈಲಿ ಆಗಲ್ಲ ಫ್ರೆಂಡ್ಸ್, ನನ್ನ ಕೈಲಿ ದೇವರಣೆ ಆಗ್ತಾಯಿಲ್ಲ ಇವ್ರ ಹತ್ರ. ನೀವೆಲ್ಲ ಹೇಳಿದ್ರೆ ಇವನಿಗೆ ಇಂಜೆಕ್ಷನ್ ಮಾಡಿಸ್ಬೇಕು ಅಂತ, ಅದಕ್ಕೆ ನಾನು ಇವಾಗ ಶಿವನ ಡಾಕ್ಟರ್ ಹತ್ರ ಕಳಿಸಿದ್ದೆ. ಇಲ್ಲ ಐತೆ ನಮಗೆ ಹತ್ರನೇ ಪೆಟ್ಸ್ ಹಾಸ್ಪಿಟ್ಲು. ಒಂದು ಇಂಜೆಕ್ಷನು ಮತ್ತು ಅವನಿಗೆ ಸಣ್ಣ ಹುಳ ಐತೆ, ಅದಕ್ಕೇನಾರ ಮೆಡಿಸಿನ್ ತಗೋಬಾ ಅಂತ ಫೋಟೋ ತೆಗೆದು ಫೋಟೋ ಎತ್ಕೊಂಡೋಗಿ ಫ್ರೆಂಡ್ಸ್. ಫಸ್ಟ್ ಕೇಳ್ಕೊಬರೋಣ, ಆಮೇಲೆ ಇವನ್ನ ಎತ್ತಕೊಂಡೋಗೋಣ ಅಂತ ಅಂದ್ಬಿಟ್ಟು ನೋಡಿದ್ರೆ ಡಾಕ್ಟ್ರು ಮರಿಗೆ 3 ತಿಂಗಳಾಗೋವರೆಗೂ ಯಾವುದೇ ಇಂಜೆಕ್ಷನು ಮೆಡಿಸಿನ್ ಕೊಡಲ್ವಂತೆ, ಅದು ತಡ್ಕೊಳ್ಳೋದಿಲ್ವಂತೆ ಬಾಡಿ. ಅದಕ್ಕೆ 3 ತಿಂಗಳಾದ್ಮೇಲೆ ಎತ್ಕೊಂಡು ಬನ್ನಿರಿ ಅಂದ್ರೆ ಫ್ರೆಂಡ್ಸ್. ಅಲ್ಲಿವರೆಗೂ ಅವನ್ನ ಕೇರ್ಫುಲ್ಲಾಗಿ ನೋಡ್ಕೊಂಡು ಇಂಜೆಕ್ಷನ್ ಮಾಡಿಸ್ತೀವಿ ಫ್ರೆಂಡ್ಸ್. ಇಂಜೆಕ್ಷನು ಮೆಡಿಸಿನ್ ಎಲ್ಲ ಆಮೇಲೆ 3 ತಿಂಗಳಾದ್ಮೇಲೆ. ಹೋಗ್ಲಿ ಬಿಡು, 3 ತಿಂಗಳು ಒಂದು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳೋಣ, ಆಮೇಲೆ ಚುಚ್ಸೋಣ. ಅವ್ನು ಮಾತ್ರ ಇಂಜೆಕ್ಷನ್ ಹಾಕ್ಸ್ಲೇಬೇಕು. ಟಾಮಿಗೆ ಚುಚ್ಸಿದೀವಿ ಅಂದರೆ ಅವ್ನಿಗೂ ಚುಚ್ಲೇಬೇಕು, ಅದಕ್ಕೆ ಅವನಿಗೂ ಹಾಕ್ಸ್ಬೇಕು. ಇಲ್ಲ ಫ್ರೆಂಡ್ಸ್, ಅಪ್ಪಿ ರೀಸಸ್ ಏನು ಮಾಡ್ಬೇಕಂದ್ರೆ ದೂರ ಹೋಗ್ತಾನಪ್ಪಿ. ಎಲ್ಲ ಕಲ್ತ್ಕೊಬಿಟ್ಟು ಅವ್ನು ಆಲ್ರೆಡಿ ಹೇಳ್ಕೊಡ್ತೀರಾನೆ. ತುಂಬ ಜನ ಹೆಣ್ಮಕ್ಳಿಗೆ
ಇದು ರೆಸ್ಟ್ ಟೈಮ್ಗಳಲ್ಲಿ ಹೊಟ್ಟೆ ನೋವು ಜಾಸ್ತಿ ಇರ್ತೈತೆ ಫ್ರೆಂಡ್ಸ್. ಅವ್ರು ಏನು ಮಾಡಿರಿ ಅಂದರೆ ಪಚ್ಚ ಬಾಳೆಹಣ್ಣು ತಿನ್ನಿರಿ ಫ್ರೆಂಡ್ಸ್, ಸ್ವಲ್ಪ ಆರಾಮ ಅನಿಸ್ತೈತೆ. ನಂಗೆ ಆ ಥರ ಏನಿರಲ್ಲ, ಆದರೂ ನನ್ನ ಗಂಡ ತರ್ತೈತೆ ಅದೇನೋ ಪೇಪರ್ ಎತ್ಕೊಂಬರ್ ಕೊಡ್ತಾನೆ, ಪೇಪರ್ ತಿನ್ನೋ ಬಾಳೆಹಣ್ಣಲ್ಲ ಅಂತ. ಅಲ್ಲ ನಿನ್ನ ಕಣ್ಣಾಗ ನಾನು ಪೇಪರ್ ತಿನ್ನೋಳ್ ಥರ ಕಾಣಿಸ್ತೀನೇನೋ. ಇನ್ನೂ ಏನೇನು ಮಾಡ್ತೀರೋ ಇಬ್ಬರು, ನನ್ನ ಏನೇನು ಅನ್ಕೊಂಡಿದ್ದೀರೋ ಗೊತ್ತಾಗ್ತಾ ಇಲ್ಲ. ಕೊಡಿಲಿ ಕೊಡು. ತಿನ್ನೋದಂತಾನೆ ಅನ್ನಿಸ್ತಾ ಐತೆ. ಕುಯ್ ಕೊಟ್ಬಿಟ್ಟು ಹೋಗಪ್ಪ, ಪುಣ್ಯ ಬತ್ತೈತೆ. ಹಂಗೆ ಫ್ರಿಜ್ಜಲ್ಲಿ ಐಸ್ ಕ್ರೀಮ್ ಆಯ್ತು ತಿನ್ನು. ನಮ್ಮ ಸಬ್ಸ್ಕ್ರೈಬರ್ ಬಂದಿದ್ರು ಫ್ರೆಂಡ್ಸ್, ಅವ್ರು ನನಗೂ ಶಿವಾಗ ಐಸ್ ಕ್ರೀಮ್ ತಂದು ಕೊಟ್ಟರು. ಹೊಟ್ಟೆ ಉರಿಯೋದು ಕಮ್ಮಿ ಆಗಲಿ ಅಂತ ಐಸ್ ಕ್ರೀಮ್ ತಿಂತಾರಂತೆ ಫ್ರೆಂಡ್ಸ್. ತಿಂತಾರೆ. ನನ್ನ ಗಂಡನ್ಗೆ ಐಸ್ ಕ್ರೀಮ್ ತಿಂದರೆ ಹೊಟ್ಟೆ ಉರಿ. ಬಿಸಿ ಬಿಸಿ ಪಲ್ಲ ಹೊಸಿ ಮೆಣಸಕ್ಕೆ ಹಾಕಿ ಮಾಡಿ ತಿನ್ನು ಫ್ರೆಂಡ್ಸ್. ಹೇಳೋದೇ ಬೇಡ, ಸೈಲೆಂಟಾಗಿ ನಾನು ಎತ್ಕೊಂಡು ತಿನ್ನೋದು ಬೆಸ್ಟು. ನಾನು ಆಗ್ಲೇ ತಾನೇ ಕೇಳಿದೆ ಫ್ರೆಂಡ್ಸ್, ತಣ್ಣಗಿರ್ತಿದೆ ಐಸ್ ಕ್ರೀಮ್ ತಗೊಬಂದೆ, ಮರ್ಬಿಟ್ಟು ಬಂದು ಬಾಳೆಹಣ್ಣು ತಗೊಬಂದಿದ್ದು. ಏಯ್ ಆಲ್ರೆಡಿ ಮನೆ ಬಾಕ್ಲು ನೋಡ್ರಿ ಫ್ರೆಂಡ್ಸ್, ಮಕ್ಳಿರೋ ಮನೆ ಆದಂಗೆ ಆಗೈತೆ. ಎಲ್ಲ ನೀರು ಚೆಲ್ಕೊಂಡು ಇಲ್ಲಿ ಬಾಲು, ಅಲ್ಲಿ ಚಾಪೆ, ಇಲ್ಲಿ ಇವರಿಬ್ರು 5 ಸ್ಟಾರ್ ಚಾಕ್ಲೇಟು ಅಂಡ್ ಜಾಯ್ ಐಸ್ ಕ್ರೀಮು, ಮೈ ಫೇವ್ರೆಟ್ ಐಸ್ ಕ್ರೀಮು. ಶಿವ ತಿನ್ನಲ್ಲ ನಾನು, ನನಗೆ ಅಂತ ಅಂದಿದ ತಕ್ಷಣ ಫುಲ್ ಖುಷಿ ಆಗೋಯ್ತು ಫ್ರೆಂಡ್ಸ್ ನನಗೆ. ಮನಸ್ಸಿನಿಲ್ಲ ನೀನು. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ಈಗ ಈ ಐಸ್ ಕ್ರೀಮಿನ ಅವಶ್ಯಕತೆ ನನಗೆ ತುಂಬ ಇತ್ತು. ಒದ್ದಾಡ್ತಾ ಇದ್ದೆ ಮಧ್ಯಾಹ್ನದಿಂದ, ತಂದ್ಕೊಡಪ್ಪ ಏನಾದರೂ ಒಂದು ಸ್ವಲ್ಪ ತಣ್ಣಗಾಗ್ತೈತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ನನ್ನ ಗಂಡನಿಗೆ ಮರು ಜಾಸ್ತಿ. ಕಟ್ ಮಾಡಿಬಿಟ್ಟು ಹಿಂಗೆ ಸ್ಮೆಲ್ ಹಿಡಿಸ್ಬಿಟ್ಟು ಹೋಗ್ಲಿ ಬಿಡು, ಹೊಟ್ಟೆನೋ ಬಂದು ತಿನ್ಬೇಡ ಅಂದರೆ ಯಾರು ತಿಂದಿರ ಆದ್ರಾಗಲಿ ಬಿಡು. ನಾನು ಹಂಗೆ ಫ್ರೆಂಡ್ಸ್ ಶಿವ ಥರ ಅಲ್ಲ, ಅಯ್ಯೋ ಅದು ತಿನ್ಬಾರ್ದು ಇದು ತಿನ್ಬಾರ್ದು, ಏನು ತಿನ್ಬಾರ್ದು ಅದೇ ತಿಂತೀನಿ. ನನ್ನ ಕಾಯಿಲೆ ಬಂದಾಗ ಹೊಟ್ಟೆ ನೋವು ಇದ್ದಾಗೆ. ಆದರೆ ನನಗೇನೂ ಆಗಲ್ಲ ಫ್ರೆಂಡ್ಸ್, ದೇವರಾಣೆ. ಏನು ತಿನ್ಬಾರ್ದು ಅದೇ ತಿಂತೀನಿ. ಇವಾಗ ಶೀತ ಆಗಿರುತ್ತೆ, ಫುಲ್ ಐಸ್ ಕ್ರೀಮ್ ತಿನ್ಲಿ, ನನಗೇನೂ ಆಗಲ್ಲ. ಒಂಥರ ಐರನ್ ಲೇಡಿ ಫ್ರೆಂಡ್ಸ್ ನಾನು ಹೇಳ್ಬೇಕಂದ್ರೆ, ಶಾರ್ಟ್ ಆ್ಯಂಡ್ ಸ್ವೀಟಾಗಿ. ಇವರು ಸಾಮಾನ್ಯ ಮನೋವೈದ್ಯರಲ್ಲ. ಈ ತೊಳೆನೂ ಬಿಡಿಸಿ ಒಂದು ಬಟ್ಲಿಗೆ ಹಾಕ್ಕೊಟ್ಟಿದ್ರೆ ಆರಾಮಾಗಿ ತಿಂದಿರೋನಿ. ಹಂಗೆ ತಿನ್ನಿಸ್ಬಿಟ್ಟು ಹೋಗ್ಬಿಡ್ವೆ ಬಾಪಿ. ಚಾಕ್ಲೇಟ್ ತಿನ್ಬೋದಾ? ಐಸ್ ಕ್ರೀಮ್ ತಿನ್ಬಾರ್ದು, ನೀನು ಚಾಕ್ಲೇಟ್ ತಿನ್ಬೋದಾ? ಅಪ್ಪಿ ಇವನ್ಗೆ ಇವಾಗ ನಾಮಕರಣ ಮಾಡೋಣ ನಾವು. ಸಂಜೆ ಮಾಡುವಾ? ಗೆಸ್ಟ್ಗಳನ್ನೆಲ್ಲ ಕರಿತಾ ಇದೆಯಾ ಸಂಜೆ ಮಾಡೋಕ್ಕೆ? ಅಪ್ಪಿ ಫ್ರೆಂಡ್ಸ್ ಇವನಿಗೆ ಸ್ನಾನ ಮಾಡಿಸ್ಬೇಕು. ಇನ್ನು ಪುಟಾಣಿ ಇದೆಲ್ಲ ಮಾಡಿಸ್ಬೋದಾ? 3 ತಿಂಗಳು ಮಾಡಿಸ್ಬಾರ್ದಾ? ಯಾರು ಹೇಳ್ದವ್ರು 3 ತಿಂಗಳು ಅಂತ? ಹೌದಾ? ಹಂಗಾರೆ ಇವ್ರು 3 ತಿಂಗಳವರೆಗೂ ಇವ್ನು ನೀರು ಮಕ್ಕ ತೋರ್ಸಂಗಿಲ್ಲ. ಇವ್ನು ಹೊಟ್ಟೆ ಕಿಚ್ಚು ಪಡ್ತಾವನೆ. ಇಂಜೆಕ್ಷನ್ ಹಾಕ್ಸ್ಬೇಕಾ? ಹಂಗೆ ಊಟ ಹಾಕಿ 5 ನಿಮಿಷ 10 ನಿಮಿಷ ಆದ್ಮೇಲೆ ತಿಂತಾವನೆ ಫ್ರೆಂಡ್ಸ್. ನೋಡ್ರಿ, ಬ್ರೆಡ್ಡು ಚಪಾತಿ ಅದಿದ್ದು ಅಭ್ಯಾಸ ಮಾಡಿಸ್ತಾರೆ, ಊಟ ತಿನ್ನಲ್ಲ ಮಕ್ಕಳು. ಅದಕ್ಕೆ ನಾನು ಬರೀ ಹಾಲು ರೂಢಿ ಮಾಡಿಸೋಣ ಫಸ್ಟೇ ಅಂತ ಹೇಳೋದು ಟಾಮಗೆ. ಅವನು ಅರ್ಥ ಮಾಡ್ಕೊಳ್ಳಲ್ಲ. ಈಗ ಚೆನ್ನಾಗಿ ಹೊಟ್ಟೆ ಹಸ್ಮೇಲೆ ಅವನೇ ಹೋಗಿ ತಿಂತಾವನೆ. ಯಾವ ರೇಂಜಿಗೆ ಇಬ್ಬರು ನನ್ನ ತಲೆ ಕೆಡ್ಸವ್ರೆ ಅಂದರೆ ಫ್ರೆಂಡ್ಸ್, ಟಾಮುನು ಅವನಿಬ್ರು ಸೇರಿಕೊಂಡು ತಲೆ ಫುಲ್ ಬಿಸಿ ಬಂದ್ಬಿಟ್ಟು ಈ ಕಡೆ ಬಂದ್ಬಿಟ್ಟಿದ್ದೀನಿ ಸುಮ್ಮನೆ ಸೈಲೆಂಟಾಗಿ. ಆಮೇಲೆ ಬಂದೆ, ಎಲ್ಲೇ ಬಂದರೂ ನನಗೆ ಮನೆಗೆ ಏನಾದರೂ ಯೂಸ್ ಆಗೋದೈತೆ ಅಂತಲೇ ನೋಡ್ತಾ ಇರ್ತೀನಿ ಫ್ರೆಂಡ್ಸ್. ಇದು ಬಿದ್ರಕೋಲ್ ಐತೆ, ಮನಿ ಪ್ಲಾಂಟ್ ಐತೆ ಫ್ರೆಂಡ್ಸ್ ಮನೆ ಹತ್ರ. ಅದು ಹಬ್ಬತೈತೆ ಚೆನ್ನಾಗಿ. ಅದು ಹಬ್ಸೋಕ್ಕೆ ಏನಾದರೂ ಬೇಕಲ್ಲ, ಏನು ಗ್ರಿಪ್ ಇಲ್ಲ. ಅದಕ್ಕೆ ಇದನ್ನು ಎತ್ಕೊಂಡೋಗಿ ಹಬ್ಬಿಸ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಈಗ ಹೋಗಿ ಮನೆ ಬಾಗಿಲನ್ನು ಗುಡಿಸ್ಬಿಟ್ಟು ಫ್ರೆಶ್ಶಾಗಿ ರೆಡಿ ಆಗಿಬಿಟ್ಟು ಮುಂದಿನ ಕೆಲಸ ನೋಡಬೇಕು ಫ್ರೆಂಡ್ಸ್. ಇವರಿಬ್ಬರು ನೋಡ್ಕೊಂಡು ಒಂದು ಸ್ವಲ್ಪ ವೀಡಿಯೋ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನು, ಒಂದು 2-3 ದಿನದಿಂದ. ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಆಗಿಬಿಡ್ಲಿ ಇವ್ರು ಬೇಗ. ಅವನೊಂದು ಸ್ವಲ್ಪ ದೊಡ್ಡವನಾಗ್ಬಿಡ್ಲಿ, ಬೇಗ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಏನು ಅನ್ಕೋಬೇಡಿ, ಅವ್ನು ನೋಡ್ಕೊಳ್ಳೋದೇ ಸರಿ ಹೋಗೈತೆ ನನಗೆ, ಬೇರೆ ನಾಯಿಗಳು ಕಚ್ಚಿಬಿಡ್ತವೆ ಅಂತ. ಹಾಯ್ ಫ್ರೆಂಡ್ಸ್, ಈಗ ಟೈಮ್ ಬಂದು 8 ಗಂಟೆ ಆಯಿತು. ನಾನೇನು ಅಡುಗೆ ಮಾಡಿಲ್ಲ ಫ್ರೆಂಡ್ಸ್ ಇವತ್ತು. ನನ್ನ ಕೈಲಿ ಆಗ್ತಾಯಿಲ್ಲ, ಬೆಳಗ್ಗೆಯಿಂದ ಕೆಲಸ ಅಂತ ಅಂದ್ಬಿಟ್ಟು. ಅದಕ್ಕೆ ನನ್ನ ಗಂಡ ನನಗೆ ತಂದೈತೆ ಎಗ್ ರೈಸ್ ಫ್ರೆಂಡ್ಸ್. ಎಗ್ ರೈಸು ಪೂಜಾ ಗೀಜೆ ಇದ್ದಿದ್ರೆ ಇದೇನು ತಿಂತಾ ಇರಲಿಲ್ಲ. ಜೊತೆಗೆ ನಾನು ಸುಮ್ಮನೆ ಕೂತ್ಕೊಂಡಿಲ್ಲ ಫ್ರೆಂಡ್ಸ್, ನನ್ನ ವರ್ಕ್ ಕಡೆ ಬಂದಿದ್ದೀನಿ. ಒಬ್ಬರು ಸಿಸ್ಟರ್ ಅವ್ರ ಯಜಮಾನ್ರಿಗೆ ಸರ್ಪ್ರೈಸ್ ಗಿಫ್ಟ್ ಕೊಡಬೇಕು ಅಂತ ಅಂದ್ಬಿಟ್ಟು ಫೋಟೋ ಸೆಂಡ್ ಮಾಡಿದ್ರು. ಹಾಗಾಗಿ ಅವ್ರದ್ದು ಡ್ರಾಯಿಂಗ್ ಮಾಡ್ತಾಯಿದ್ದೀನಿ. ಅನ್ನಕ್ಕೆ ಇಡ್ತೀನಿ, ಆದರೆ ನೀನು ನೋಡ್ಕೊ, ನಾನು ಸ್ವಲ್ಪ ವರ್ಕ್ ಮುಗಿಸ್ತೀನಿ ಫ್ರೆಂಡ್ಸ್. ಸೋ ಮೆನಿ ಡೇಸ್ ಮೈ ಡ್ರೀಮ್ ಕಂಪ್ಲೀಟೆಡ್ ಫ್ರೆಂಡ್ಸ್. ಇಲ್ಲಿ ಫ್ರೆಂಡ್ಸ್ ವುಡನ್ದು ಬಾಚಣಿಗೆ ತಂದ್ಕೊಡು, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗ್ತಿದ್ದ ಬೇಡ್ಕೊಂಡು ಫೈನಲಿ ತಂದ್ಕೊಡ್ತು. ಎಷ್ಟು ರೂಪಾಯಿ? 80 ರೂಪಾಯಿ. ಇದ್ರ ಮೇಲೆ 35 ರೂಪಾಯಿ ತಕೋರೆ. ನನಗೆ ಟೋಪಿ ಆಗ್ತಾ ಇದೆಯಾ? 35 ರೂಪಾಯಿಗೆ ಸಿಗಲ್ಲ ಫ್ರೆಂಡ್ಸ್ ವುಡನ್ದು ಹೇಳ್ಬೇಕಂದ್ರೆ. 85? ಈ ಥರ ಮರದ ಬಾಚಣಿಗೆ ಬಳಸಿದ್ರೆ ಒಳ್ಳೇದು ಫ್ರೆಂಡ್ಸ್. ಆಗಿನ ಕಾಲದಲ್ಲಿ ಇದೇ ಬಳಸ್ತಾ ಇದ್ದು, ಅದಕ್ಕೆ ತಲೆ ಕೂದಲು ಉದ್ದ ಬೆಳಿತಿದ್ದು. ಇನ್ಮೇಲೆ ತಲೆ ಬಾಚ್ತಾ ಇರೋದೇ, ಉದ್ದ ಕೂದಲು ಬೆಳೆಸ್ತಾ ಇರೋದೇ ಫ್ರೆಂಡ್ಸ್. ಟಾಮುಗೋನು ಮತ್ತೆ ಅವನಿಗೆ ಫ್ರೆಂಡ್ಸ್. ಅಪ್ಪ ಅವ್ನ ನಾಮಕರಣ ಕೇಕ್ ಕಟ್ ಮಾಡಿರುತ್ತೆ.
ಕೇಕ್ ಕಟ್ ಮಾಡಿಬಿಟ್ಟು ತಿಂದ್ಬಿಟ್ಟು ದಬ್ಬಾಕೊಬಿಡು. ಕೇಕ್ ಕಟ್ಟಿಂಗೇ ಬೇಡ ಫ್ರೆಂಡ್ಸ್. ಇವತ್ತೇ ಮಾಡಬೇಕಿತ್ತು, ರಾಯರ ಜಯಂತಿ ದಿನ ಒಂದು ಮಾಡಬೇಕು ಅಂತಿದ್ದೆ. ಎಲ್ಲರೂ ತುಂಬ ಜನ ಚೋಟು ಚೆನ್ನಾಗೈತೆ, ಅವನ್ನ ಮಿಸ್ ಮಾಡ್ಕೊತಾ ಇದ್ದೀರಲ್ಲ, ಅವನ ಹೆಸರು ಇಡ್ರಿ ಅಂತ ತುಂಬ ಜನ ತುಂಬ ಆಪ್ಷನ್ ಕೊಟ್ರಿ ಫ್ರೆಂಡ್ಸ್. ಎಲ್ಲ ಹೆಸರುಗಳು ಚೆನ್ನಾಗೈತೆ, ಒಂದಕ್ಕಿಂತ ಒಂದು. ಆದರೆ ಅದೆಲ್ಲ ಹೆಸರು ಇಡ್ತೀನಿ ಫ್ರೆಂಡ್ಸ್. ಇವರಿಬ್ಬರಿಗೆ ಸ್ಟಾಪ್ ಆಗಲ್ಲ ಫ್ರೆಂಡ್ಸ್. ಇನ್ನೂ ಮರಿಗಳು ತಗೋಬೇಕು ಅಂತೆಲ್ಲ ಅನ್ಕೋತಾ ಇದ್ದೀವಿ. ಅದು ನಮ್ಮ ಮನೆಗೆ ಹೋದ್ಮೇಲೆ ಒಂದೊಂದು ತಗೊಂಡ್ಬೇಕು ಅಂತಿದ್ವಿ. ಆದರೆ ಅವನಿಗೆ ಹೇಳಪ್ಪ ಹೆಸರು, ಆ ಹೆಸರು ನಮ್ಮ ಬಚ್ಚಪ್ಪ ನೀವು ಇಟ್ಕೋಬೇಕು. ಕಳ್ಳ ಅಂತ ಇಡಲ್ಲ, ತಪ್ಸ್ಕೊಂಡು ಹೋಗ್ತಾನೆ. ಅವನದು ನಾಮಕರಣದ ಮಾತುಕತೆ ನಡೀತೈತೆ, ಮುಖ ಮುಚ್ಕೊಂಡು ಮಲಗವನೆ. ಟಾಮು ಎಲ್ಲೇ ಅವ್ನು ಬೆಡ್ಶೀಟ್ ಮೇಲೆ ಮಲಗ್ಬಿಡ್ತಾನೆ ಅಂದ್ಬಿಟ್ಟು ಫ್ರೆಂಡ್ಸ್ ಇಷ್ಟು ಬೇಗ ಮಲ್ಕೊಂಡವನೆ. ಇವನು ಮ್ಯಾಟ್ ಮೇಲೆ ಮಲಗವನೆ. ಓಕೆ ಫ್ರೆಂಡ್ಸ್, ಅವ್ನ ನಾಮಕರಣ ನಾಳೆನೇ ಇಟ್ಕೊಳ್ಳೋಣ. ಯಾರ್ದು ತುಂಬ ಹೆಸರು ಬಂದಿದೆ ಫ್ರೆಂಡ್ಸ್, ಯಾರು ಒಂದೇ ಹೆಸರು ಜಾಸ್ತಿ ಟೈಪ್ ಮಾಡಿದ್ದೀರಾ ಆ ಹೆಸರು ಇಡೋಣ ಫ್ರೆಂಡ್ಸ್. ನನ್ನ ಪ್ರಕಾರ ಚೋಟು ಬಂದೈತೆ, ಚಿಂಟು ಬಂದೈತೆ, ಗುಂಡ ಬಂದೈತೆ, ಎಲ್ಲ ಬಂದೈತೆ ಫ್ರೆಂಡ್ಸ್. ಎಲ್ಲನೂ ಜಾಸ್ತಿ ಇದೆ. ಕೌಂಟ್ ಮಾಡಿಬಿಟ್ಟು ಅದು ಇಡ್ತೀನಿ ಫ್ರೆಂಡ್ಸ್, ಯಾವ್ದು ಜಾಸ್ತಿ ಬಂದಿತ್ತು ಅದು. ಎಗ್ ರೈಸ್ ಫ್ರೆಂಡ್ಸ್. ಈ ಅಕ್ಕಿನ ತೊಳೆದಿದ್ದಾರೋ ಇಲ್ಲೋ, ಕೊತ್ತಂಬರಿ ತೊಳೆದಿದ್ದಾರೋ ಇಲ್ಲೋ, ನಿಮ್ಮ ಜನ್ಮಕ್ಕಷ್ಟೇ ಬೆಂಕಿ ಹಾಕ. ತಟ್ಟೆ ಎತ್ಕೊಂಡು ತೊಳಿಬೇಕಾಗ್ತಿತ್ತು ಅಂದ್ಬಿಟ್ಟು ಹಿಂಗೆ ತಿಂತಾಯಿದ್ದೀನಿ. ಅಪ್ಪಿ ಇದು ಎಗ್ ರೈಸ್ ಅಲ್ಲ, ಎಗ್ ಲೆಸ್ ರೈಸು. ಇದರಲ್ಲಿ ಮೊಟ್ಟೆ ಪೀಸ್ ಹುಡುಕಿದ್ರು ಸಿಗ್ತಾ ಇಲ್ಲ. ಓಕೆ ಫ್ರೆಂಡ್ಸ್, ಶಿವ ತುಂಬ ಲೇಟ್ ಆಗೋಯ್ತು ಅಂತ ಮಲಗ್ಬಿಟ್ಟೈತೆ. ನಾಳೆನೇ ತುಂಬ ಅಲ್ಲ, ಇಬ್ಬರದು ವಿಶ್ವಾಸ ಐತೆ. ಅದಕ್ಕೆ ನಾನೇ ವಿಶ್ ಮಾಡ್ತೀನಿ ಫ್ರೆಂಡ್ಸ್. ಜೊತೆಗೆ ಇವನು ಟಿಂಪನ 26ಕ್ಕೆ ಅಡ್ವಾನ್ಸ್ ಹ್ಯಾಪಿ ಬರ್ತಡೇ. ಅಂಕಿತಾ ಬ್ರಾಕೆಟಲ್ಲಿ ಸೋನು 25ಕ್ಕೆ ವಿಶ್ ಹ್ಯಾಪಿ ಬರ್ತಡೇ. ಸೋನು ಅವರಮ್ಮ ನೀತಾಕ 26ಕ್ಕೆ ವಿಶ್ ಹ್ಯಾಪಿ ಬರ್ತಡೇ. ವೇದಾಂತ್ 27ಕ್ಕೆ ಹ್ಯಾಪಿ ಬರ್ತಡೇ. ಸುವರ್ಣ ಹ್ಯಾಪಿ ಬರ್ತಡೇ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಬಾಯ್ ಗುಡ್ ನೈಟ್. ಏನು ಗುಡ್ ನೈಟ್ ಹೇಳೋ.